ಶುಭೋದಯ ಮಕ್ಕಳೇ. ಪಾಠ 14 ಕಪ್ಪೆಯ ಹಾಡು. ಕಪ್ಪೆನ ನೋಡಿದ್ದೀರಲ್ಲ, ಅದು ಜಿಗಿಯುತ್ತೆ ಮತ್ತು ಮಳೆ ಬಂದಾಗ ವಟಾರ್ ವಟಾರ್ ಅಂತ ಮಳೆ ಬರೋ ಸೂಚನೆ ಕೊಡುತ್ತೆ. ಇದು ಭೂಮಿ ಮೇಲೂ ವಾಸ ಮಾಡುತ್ತೆ, ನೀರಲ್ಲೂ ವಾಸ ಮಾಡುತ್ತೆ. ಎರಡೂ ಕಡೆ ವಾಸ ಮಾಡೋದ್ರಿಂದ ಅದಕ್ಕೆ ಉಭಯವಾಸಿ ಅಂತ ಹೇಳ್ತೀವಿ. ಈ ಕಪ್ಪೆ ಬಗ್ಗೆ ಏನು ಪದ್ಯ ಬರೆದಿದ್ದಾರೆ ನೋಡೋಣ. ಮಣ್ಣ ಬಣ್ಣ ನೀಲಿ ಕಣ್ಣ ಸಣ್ಣ ಜೀವಿ ನಾನು, ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯಾ ನೀನು. ಕಪ್ಪೆ ತನಿಗೆ ತಾನೇ ನಮ್ಮನ್ನೇ ಪ್ರಶ್ನೆ ಮಾಡ್ತಾ ಇದೆ. ಏನಂತ? ಮಣ್ಣ ಬಣ್ಣ ನೀಲಿ ಕಣ್ಣ, ಅದರ ಬಣ್ಣ ಯಾವುದು? ಮಣ್ಣಿನ ಕಲರ್ ಇರುತ್ತೆ, ಮತ್ತು ಕಣ್ಣು ನೀಲಿ ಆಗಿರುತ್ತೆ. ಸಣ್ಣ ಜೀವಿ ಅಂದರೆ ನಾನು ಪುಟ್ಟದಾಗಿದ್ದೀನಿ ಆಕಾರದಲ್ಲಿ. ಸಂಜೆ ಹೊತ್ತು ಕೆರೆಯ ಸುತ್ತ ನೋಡಿರುವೆಯಾ ನೀನು. ಸಾಯಂಕಾಲ ಕೆರೆ ಸುತ್ತ ನಾವು ಆಡ್ಕೊತ ಜಿಗಿತಾ ಓಡ್ತಾ ಇರ್ತೀವಿ, ನೋಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾ ಇದೆ. ಬೇಸಿಗೆಯಲ್ಲಿ ನೆಲದ ಒಳಗೆ ವಾಸವಿರುವೆನು, ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು. ಈಗ ಬೇಸಿಗೆ ಅಂತಂದರೆ ತುಂಬ ಬಿಸಿಲಿರುತ್ತಲ್ಲ, ನಮಗೂ ಹೊರಗೆ ಹೋಗೋಕ್ಕಾಗಲ್ಲ. ಆಗ ಕಪ್ಪೆ ಏನು ಮಾಡುತ್ತೆ? ಅದಕ್ಕೂ ಸಹ ಬಿಸಿಲು ಬೇಗ ತಾಳಲಾರದೆ ನೆಲದ ಒಳಗಡೆ ವಾಸ ಇರುತ್ತೆ. ಮತ್ತು ಸುಡುವ ಬಿಸಿಲ ಕಾಲದಲ್ಲಿ ಅಡಗಿ ಬಿಡುವೆನು. ಬೇಸಿಗೆ ಕಾಲದಲ್ಲಿ ಭಾಳ ಹೊರಗೆ ಬರೋದಿಲ್ಲ, ಅದು ಒಳಗಡೆನೇ ಇರುತ್ತೆ. ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು, ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವನು. ಇದರ ರೈತ ಯಾರು? ನಮಗೆಲ್ಲ ಬೆಳೆ ಬೆಳೆದು ಕೊಡ್ತಾನಲ್ಲ ಅವನು, ಅದು ಇವನ ಗೆಳೆಯ. ಬಿತ್ತಿ ಬೆಳೆವ ಹಳ್ಳಿ ರೈತ ನನ್ನ ಗೆಳೆಯನು. ಇವನ ಗೆಳೆಯ ಯಾರು? ಹಳ್ಳಿ ರೈತ. ಯಾಕಪ್ಪ ಅಂದರೆ ಬೇಸಾಯ ಮಾಡಬೇಕು ಅಂದರೆ ಮಳೆ ಆಧಾರ ಇಟ್ಕೊಂಡಿರ್ತಾರೆ. ಮಳೆ ಬರಬೇಕು ಅಂದರೆ ಮಳೆ ಬರೋದನ್ನ ಸೂಚನೆ ಈ ಕಪ್ಪೆ ಕೊಡ್ತಾ ಇರುತ್ತೆ, ಅದಕ್ಕೆ ಅದ್ರ ಗೆಳೆಯ ಆಗಿರುತ್ತೆ. ನನ್ನ ಕೊರಳ ಹಾಡಿಗಾಗಿ ಕಾಯುತ್ತಿರುವೆನು. ಯಾವಾಗ ಕಪ್ಪೆ ಕೂಗುತ್ತೋ ಮಳೆ ಬರುತ್ತೋ ಅಂತ ರೈತ ನಾನು ಕೂಗೋದನ್ನೇ ಕಾಯ್ತಾ ಇರ್ತಾನೆ ಅಂತ ಹೇಳುತ್ತೆ. ತುಂಟ ಹುಡುಗ ನನ್ನ ಕಂಡು ಕಲ್ಲು ಎಸೆವನು, ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. ಮಕ್ಕಳು ತುಂಟಾಟ ಮಾಡೋದು ನೋಡ್ರಿ, ಸಣ್ಣ ಹುಡುಗರು ಈ ಕಪ್ಪೆ ನೋಡಿದ್ರೆ ಕಲ್ಲು ಎಸಿತಾರಂತೆ. ಅವನು ಬರಲು ಮಾರು ದೂರ ಜಿಗಿದು ಬಿಡುವೆನು. ಸಣ್ಣ ಹುಡುಗ ಬರ್ತಾ ಇದ್ದಾನೆ, ನನಗೆ ತೊಂದರೆ ಕೊಡ್ತಾನೆ ಅಂತ ಅದು ಸೂಚನೆ ಸಿಕ್ಕ ತಕ್ಷಣ, ಮಾರು ಅಂದರೆ ನೀವು ಹೂವು ಎಲ್ಲ ಕೊಂಡ್ಕೊಳ್ತಾ ಇರ್ತೀರಲ್ಲ, ಎರಡು ಕೈ ಹಿಂಗುದ್ದಕ್ಕೆ ಚಾಚಿ ಎಳಿತಾರಲ್ಲ, ಅದಕ್ಕೆ ಮಾರು ಅಂತಾರೆ. ಅಷ್ಟು ದೂರ ಹಾರೋಗ್ಬಿಡ್ತೀನಿ ಅಂದರೆ ಜಿಗಿತೀನಿ ಅಂತ ಹೇಳುತ್ತೆ. ಅದೋ ನೋಡು ಕೆರೆ ರಾಯ ಬರುತ್ತಲಿರುವನು, ಆದ್ದರಿಂದ ಈಗ ಹೋಗಿ ಮತ್ತೆ ಬರುವೆನು. ಕೆರೆ ರಾಯ ಅಂದರೆ ಹಾವು, ಅಲ್ಲಿ ಹಾವು ಬರ್ತಾ ಇದೆ, ಅದಕ್ಕೆ ನಾನೀಗ ಹೋಗಿ ಬಿಡ್ತೀನಿ ಅಂದರೆ ಹಾವು ಕಪ್ಪೆನ ತಿನ್ನುತ್ತೆ. ನಾನು ಹೋಗಿ ಮತ್ತೆ ಬರ್ತೀನಿ ಅಂತ ಹೇಳುತ್ತೆ ಈ ಕಪ್ಪೆ. ಇದನ್ನು ಬರ್ದಿರೋರು ಯಾರು? ಗೋಪಾಲಕೃಷ್ಣ ಶಿಗ್ರಿತ್ತಾಯ.